So, Namaste Makle. Again, we are discussing the topic on correlation analysis. This topic related to the syllabus of BBS students of final year, Techniques for Business Decision 2, 6th semester. This is a session number 10. ಈ ಸೆಷನ್ ಇಂದಿನ ಸೆಷನ್ಗಳಲ್ಲಿ ನಾವು ಆಲ್ರೆಡಿ ಅಸ್ಯೂಮ್ಡ್ ಮೀನಲ್ಲಿ ಯಾವ ಥರ ಕಾರ್ರಲೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅದರ ಜೊತೆಗೆ ಇನ್ಫಾರ್ಮೇಷನ್ಸ್ ಪ್ರಕಾರ ಅಸ್ಯೂಮ್ಡ್ ಮೀನ್ ಮತ್ತು ಆ್ಯಕ್ಚುಯಲ್ ಮೀನಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತೇಳಿ ಡಿಸ್ಕಸನ್ನು ಮಾಡಿದ್ದೇವೆ. ಇಲ್ಲಿ ಸೆಷನ್ ನಂಬರ್ 10ಗೆ ಬಂದರೆ ನಾವು ಎಗೈನ್ ಗ್ರೂಪ್ಡ್ ಡಾಟಾ, ಸೆಷನ್ ನಂಬರ್ 9ನಲ್ಲೂ ಕೂಡ ಗ್ರೂಪ್ಡ್ ಡಾಟಾಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಅದರ ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ, ಅಂದರೆ ಈ ಸೆಷನಲ್ಲಿ ಮತ್ತೆ ನಾವೇನು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ ಟೇಬಲ್ ಕಾರಲೇಷನ್ಸ್ ಅಥವಾ ಗ್ರೂಪ್ಡ್ ಡಾಟಾ ಅಥವಾ ಡೆರಿವೇಟಿವ್ ಟೇಬಲ್ಸ್ ಅಂತೇಳಿ ಕರಿತೇವೆ. ಇಲ್ಲಿ ಕಾರಲೇಷನ್ಸ್ ಆಫ್ ಗ್ರೂಪ್ಡ್ ಡಾಟಾ ಆರ್ ಟೇಬಲ್ ಕಾರಲೇಷನ್ಸನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಅದರ ನಂತರ ಲರ್ನಿಂಗ್ ಆಬ್ಜೆಕ್ಟ್ ಇಸ್ ದಿಸ್ ಕಾನ್ಸೆಪ್ಟ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಬಿ ಫೆಮಿಲಿಯರೈಸ್ ವಿತ್ ದ ಕಾರಲೇಷನ್ ಇಲಿಸ್ಟ್ರೇಷನ್ಸನ್ನು ನೋಡ್ತೇವೆ. ದ ಸ್ಟೂಡೆಂಟ್ಸ್ ಶುಡ್ ನೋ ಅಬೌಟ್ ದ ಕಾರಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ಸ್ ಬೇಸ್ಡ್ ಆನ್ grouped data or the table correlations ಅಂತೇಳಿ ಕರೀತೇವೆ. This help the students to understand the concept of table correlation and learn analysis of the same. ಅಂದರೆ ಅದನ್ನು ಯಾವ ಥರ ಅನಲೈಸ್ ಮಾಡ್ತೀವಿ ಅಂತೇಳಿ ನಿಮಗೆ ಸ್ಟಡಿ ಮಾಡ್ತಾ ಹೋಗುತ್ತೆ. Session outcome: by the end of this session, students should be able to understand the illustrations of Carl Pearson's coefficient of correlation based on assumed mean. Students should also be able to know the formulas and methods to solve the table correlation problem and analyze the same. ಇದಿಷ್ಟು ನಾವು ಸೆಷನ್ ಔಟ್ಕಮಲ್ಲಿ ನೋಡ್ತಾ ಬರ್ತೇವೆ. ನಾವಿಲ್ಲಿ ಗ್ರೂಪ್ಡ್ ಡಾಟಾ ಅಥವಾ ಟೇಬಲ್ ಕಾರಲೇಷನ್ಸನ್ನು ಡಿಸ್ಕಸ್ ಮಾಡುವಾಗ ಅಥವಾ ಅದನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಏನೇನು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬರ್ತೇವೆ. ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್ಸ್ ಆರ್ ಟ್ರೀಟೆಡ್ ಆಸ್ ವ್ಯಾಲ್ಯೂ ಎಕ್ಸ್ ಆ್ಯಂಡ್ ವೈ. ನಿಮಗೆ ಅವರು ಎರಡು ಟೇಬಲ್ಸನ್ನು ಕೊಟ್ಟಿರ್ತಾರೆ. ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದರ ಜೊತೆಗೆ ವೈ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ. ಆ ವೈ ವ್ಯಾಲ್ಯೂಸ್ಗೆ ಮತ್ತು ಎಕ್ಸ್ ವ್ಯಾಲ್ಯೂಗೆ ನಾವು ಮಿಡ್ ಪಾಯಿಂಟ್ ಅಥವಾ ಮಿಡ್ ಎಕ್ಸನ್ನು ಅಸರ್ಟೈನ್ಮೆಂಟನ್ನು ಮಾಡ್ಕೋಬೇಕು. ಆ ಮಿಡ್ ಎಕ್ಸನ್ನು ಅಸರ್ಟೈನ್ಮೆಂಟ್ ಮಾಡಿಕೊಂಡ ನಂತರ ಆ ಮಿಡ್ ಎಕ್ಸ್ಗೆ ನಾವು ಅದೇನಂತ ಕರಿತೇವೆ ಅಂದರೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಅಂತ ತೆಗೆದುಕೊಳ್ತೇವೆ. ಟೇಕ್ ದ ಸ್ಟೆಪ್ ಡಿವಿಯೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಡಿನೋಟೆಡ್ ಆಸ್ ಡಿ ಎಕ್ಸ್ ಆ್ಯಂಡ್ ಡಿ ವೈ. ಸ್ಟೆಪ್ ಡಿವಿಯೇಷನ್ ಅಂತ ಹೇಳಿದ್ರೆ ಆ ಕೊಟ್ಟಂಥ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂಸಲ್ಲಿ ನಾವು ಅಸ್ಯೂಮ್ಡ್ ಮೀನ್ ಮತ್ತೆ ನಾವು ಸ್ಟೆಪ್ ಡಿವಿಯೇಷನ್ಸನ್ನು ತೆಗೆದುಕೊಳ್ತೇವೆ. ಅದನ್ನು ನಾವು ಕನ್ಸಿಡರ್ ಆಸ್ ಡಿ ಎಕ್ಸ್ ಮತ್ತು ಡಿ ವೈ ಅನ್ನು ಮಾಡಬೇಕು. ಈಗೇನು ನಾವು ಡಿ ಎಕ್ಸ್ ಆ್ಯಂಡ್ ಡಿ ವೈ ಅನ್ನು ಮಾಡಬೇಕಾದ್ರೆ ಮಲ್ಟಿಪ್ಲೈ ದ ಡಿ ಎಕ್ಸ್ ಆ್ಯಂಡ್ ಡಿ ವೈ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ದ ಪರ್ಟಿಕ್ಯುಲರ್ ಸೆಲ್ ಆ್ಯಂಡ್ ರೆಕಾರ್ಡ್ ದ ವ್ಯಾಲ್ಯೂ ಆಫ್ ಅಪ್ಪರ್ ರೈಟ್ ಕಾರ್ನರ್ ಆಫ್ ದ ಕನ್ಸರ್ನ್ಡ್ ಸೆಲ್ ಅಂತೇಳಿ ಕರೆಯುತ್ತೆ. ಅಪ್ಪರ್ ರೈಟ್ ಕಾರ್ನರ್ ಅಲ್ಲಿ ಎಕ್ಸ್ ಸೀರೀಸ್ ಬರುತ್ತೆ ಆಸ್ ವೆಲ್ ಆಸ್ ವೈ ಸೀರೀಸ್ ಬರ್ತದೆ. ಅದನ್ನು ನಾವಿಲ್ಲಿ ತೆಗೆದುಕೊಳ್ತಾ ಹೋಗಬೇಕು. ಟೋಟಲ್ ದ ಕನ್ಸರ್ನ್ಡ್ ವ್ಯಾಲ್ಯೂ ಆಫ್ ಈಚ್ ಸೆಲ್ ಆಫ್ ಬೋತ್ ವರ್ಟಿಕಲಿ ಆ್ಯಂಡ್ ಆರಿಜಾಂಟಲಿ ಫೈಂಡ್ ದ ಎಫ್ ಡಿ ಎಕ್ಸ್ ವೈ. ಅಂದರೆ ಟೋಟಲ್ ಫ್ರೀಕ್ವೆನ್ಸೀಸನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಎಫ್ ಡಿ ಎಕ್ಸ್ ಡಿ ವೈ ಅನ್ನು ಅಸರ್ಟೈನ್ಮೆಂಟನ್ನು ಮಾಡ್ತಾ ಹೋಗ್ತೇವೆ. ಮಲ್ಟಿಪ್ಲೈ ದ ಡಿ ಎಕ್ಸ್ ವ್ಯಾಲ್ಯೂ ವಿತ್ ದ ಫ್ರೀಕ್ವೆನ್ಸೀಸ್ ಆಫ್ ಸೆಲ್ ಆ್ಯಂಡ್ ಒಬ್ಟೈನ್ ಎಫ್ ಡಿ ಎಕ್ಸ್ ಆ್ಯಂಡ್ ಇಟ್ ಈಸ್ ಅದನ್ನು ಕಂಡುಹಿಡ್ಕೊಂಡ ನಂತರ ನಾವು ಎಫ್ ಡಿ ಸಿಗ್ಮಾ ಎಫ್ ಡಿ ಎಕ್ಸ್ ಅನ್ನು ಅದನ್ನು ಟೋಟಲ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಎಫ್ ಸಿಗ್ಮಾ ಎಫ್ ಡಿ ಎಕ್ಸ್ ನಮಗೆ ಸಿಗ್ತಾ ಹೋಗ್ತದೆ. ನೆಕ್ಸ್ಟ್ ಸ್ಟೆಪ್ಸ್ ಟು ಕ್ಯಾಲ್ಕುಲೇಟ್ ಕಂಟಿನ್ಯೂಷನ್ ನೋಡ್ತಾ ಬಂದಾಗ ಎಫ್ ಡಿ ಎಕ್ಸ್ ಯಾವ ಥರ ಅಸರ್ಟೈನ್ಮೆಂಟನ್ನು ಮಾಡ್ಕೊಂಡ್ರಿ ಅದೇ ಥರ ನಾವಿಲ್ಲಿ ಎಫ್ ಡಿ ವೈ ಅನ್ನು ಕೂಡ ಅಸರ್ಟೈನ್ಮೆಂಟನ್ನು ಮಾಡಬೇಕು. ಅದನ್ನು ಮತ್ತೆ ಟೋಟಲ್ ಮಾಡ್ತಾ ಹೋಗ್ತೇವೆ. ಆಗ ನಮಗೇನು ಸಿಗುತ್ತೆ, ಸಿಗ್ಮಾ ಎಫ್ ಡಿ ವೈ ನಮಗೆ ಸಿಗ್ತದೆ. ಸ್ಕ್ವೇರ್ ದೀಸ್ ಡಿ ಎಕ್ಸ್ ಆ್ಯಂಡ್ ಮಲ್ಟಿಪ್ಲೈ ದ ವಿತ್ ಫ್ರೀಕ್ವೆನ್ಸಿ ಟು ಒಬ್ಟೈನ್ ಎಫ್ ಡಿ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಫ್ ಡಿ ಎಕ್ಸ್ ಸ್ಕ್ವೇರನ್ನು ಮಾಡ್ತೇವೆ. ಅದನ್ನು ಟೋಟಲ್ ಮಾಡಿಕೊಂಡಾಗ ನಮಗೇನು ಸಿಗುತ್ತೆ ಅಂದರೆ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ದಟ್ ಈಸ್ ಎಫ್ ಎಕ್ಸ್ ಡಿ ಎಕ್ಸ್ ಎಫ್ ಡಿ ಎಕ್ಸ್ ಮಲ್ಟಿಪ್ಲೈಡ್ ಇಂಟು ಡಿ ಎಕ್ಸ್. ಎಫ್ ಡಿ ಎಕ್ಸ್ ಮಲ್ಟಿಪ್ಲೈಡ್ ಇಂಟು ಡಿ ಎಕ್ಸ್ ಅನ್ನು ಮಾಡಿದಾಗ ನಮಗೆ ಏನು ಸಿಗುತ್ತೆ, ಎಫ್ ಡಿ ಎಕ್ಸ್ ಸ್ಕ್ವೇರ್ ನಮಗೆ ಸಿಗುತ್ತೆ. ಅದೇ ಥರ ಎಫ್ ಇಂಟು ಡಿ ಎಕ್ಸ್ ಸ್ಕ್ವೇರ್ ಡು ನಾಟ್ ಸ್ಕ್ವೇರ್ ದ ಎಫ್ ಡಿ ಎಕ್ಸ್ ಟು ಒಬ್ಟೈನ್ ದ ಎಫ್ ಡಿ ಎಕ್ಸ್ ಸ್ಕ್ವೇರ್ ಓನ್ಲಿ ಎಫ್ ಡಿ ಎಕ್ಸ್ ಎಫನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕಿಲ್ಲ. ಓನ್ಲಿ ಎಫನ್ನು ಡಿ ಎಕ್ಸನ್ನು ಮಾತ್ರ ನಾವು ಸ್ಕ್ವೇರ್ ರೂಟನ್ನು ಮಾಡ್ತಾ ಹೋಗ್ತೇವೆ. ದ ಸ್ಕ್ವೇರ್ ದಿಸ್ ಡಿ ವೈ and multiply with the frequency to obtain the f d y square and sigma f dy square ಅನ್ನು ತೆಗೆದುಕೊಳ್ತೇವೆ. ದಟ್ ಈಸ್ ಎಫ್ ಮಲ್ಟಿಪ್ಲೈಡ್ ಇಂಟು ಡಿ ಎಕ್ಸ್ ಮಲ್ಟಿಪ್ಲೈಡ್ ಇಂಟು ಡಿ ವೈ. ಆಗ ನಮಗೆ ಏನು ಸಿಗುತ್ತೆ ಅಂತ ಹೇಳಿದಾಗ ಆರ್ ಎಫ್ ಇಂಟು ಡಿ ವೈ ಸ್ಕ್ವೇರ್ ಎಫ್ ಇಂಟು ಡಿ ವೈ ಸ್ಕ್ವೇರ್ ಮಾಡ್ತೇವೆ. ಡು ನಾಟ್ ಸ್ಕ್ವೇರ್ ದ ಎಫ್ ಡಿ ವೈ. ಎಫ್ ಡಿ ವನ್ನು ನಾವು ಸ್ಕ್ವೇರ್ ಮಾಡಲಿಕ್ಕಿಲ್ಲ. ಟು ಫೈಂಡ್ ದ ಒಬ್ಟೈನ್ ಎಫ್ ಡಿ ವೈ ಸ್ಕ್ವೇರ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ
to the given formula to find out the value of a Carl Pearson's coefficient of correlations ಅನ್ನು ನಾವು ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗ್ತೇವೆ. ಈಗ ಒಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕ್ಯಾಲ್ಕುಲೇಟ್ ದ Carl Pearson's coefficient of correlation and analyze the result ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂಸ್ ಇದೆ ಮತ್ತು ವೈ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂಸನ್ನು ಕಾಲಮಲ್ಲಿ ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂಸನ್ನು ರೋಸಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿದ ಅರ್ಥ ಆಯಿತು. 0 to 10, 10 to 20, 20 to 30, 30 to 40 ಆ್ಯಂಡ್ 40 to 50 ಈಸ್ ಕಂಟಿನ್ಯೂಸ್ ಸೀರೀಸಲ್ಲಿದೆ. ಟೋಟಲ್ ಎಫ್ ಅಂತ ಹೇಳಿದಾಗ 40 to 50, ಎಕ್ಸ್ ವ್ಯಾಲ್ಯೂಸ್ 40 to 50 ಇದೆ, 50 to 60 ಇದೆ, 60 to 70, 70 to 80 ಆ್ಯಂಡ್ 80 to 90. ಇವೆಲ್ಲವನ್ನು ಕೂಡ ಇದಕ್ಕೆ ಫ್ರೀಕ್ವೆನ್ಸೀಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ಪಲ್ಲಿ 9 ಇದೆ, ಸೆಕೆಂಡ್ ಸ್ಟೆಪ್ಪಲ್ಲಿ 3 ಇದೆ, ಬಾಕಿ ಇದೆಲ್ಲ ನೋ ವ್ಯಾಲ್ಯೂಸ್ ಎಟ್ ಆಲ್. ಸೆಕೆಂಡ್ ಸ್ಟೆಪ್ಪಲ್ಲಿ ಅಂದರೆ ಸೆಕೆಂಡ್ ನೋಡ್ತಾ ಬಂದರೆ 50 to 60 ಆ್ಯಂಡ್ 10 to 20ಗೆ ನೋಡ್ತಾ ಬಂದರೆ 20, 10, 4 ಇದೆ, ಟೋಟಲ್ ಮಾಡಿಕೊಂಡ್ರೆ ಅದು 34 ಆಗ್ತದೆ. ಅಗೇನ್ 60 to 70ಗೆ ಬಂದಾಗ 20 to 30ನಲ್ಲಿ ಮಾತ್ರ ತೆಗೆದುಕೊಂಡಿದ್ದೇವೆ, ಫಸ್ಟ್ 2 ವ್ಯಾಲ್ಯೂಸಲ್ಲಿ ಇಲ್ಲ. ಆಗ 12, 5 ಆ್ಯಂಡ್ 3 ಅಂತ ಹೇಳಿದಾಗ ಎಷ್ಟು ಬರುತ್ತೆ, ಎಫ್ ಈಕ್ವಲ್ಸ್ 20 ಆಯಿತು. ದೆನ್ 70 to 80 ಅಗೇನ್ 8, 7, 5 ಇದೆ, ಅದು ಟೋಟಲ್ ಮಾಡಿಕೊಂಡ್ರೆ 20 ಆಗುತ್ತೆ. ದೆನ್ 80 to 90, 10 and 4 ಇದೆ, ಟೋಟಲ್ ಮಾಡಿಕೊಂಡ್ರೆ 14 ಆಯಿತು. ಸೊ ನಾವು ಹಾರಿಜಾಂಟಲ್ ಆ್ಯಸ್ ವೆಲ್ ಆಸ್ ವರ್ಟಿಕಲ್ ಎರಡೂ ಕಡೆ ಅದನ್ನು ಟೋಟಲ್ ಮಾಡ್ತಾ ಹೋಗ್ಬೇಕು. 9, 23, 30, 26, 12 ಇದೆ, ದೆನ್ 100 ಬರ್ತದೆ. ಇಯರ್ ಈಸ್ 12, 34, 20, 20, 14 ಮಾಡಿದಾಗ ಎಷ್ಟು ಬರ್ತದೆ, 100 ಬರ್ತದೆ. ಸೊ ಈ ಥರ ಅವರು ಒಂದು ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಈಗ ಸೊಲ್ಯೂಷನ್ಸನ್ನು ನೋಡ್ತಾ ಹೋಗುವ. ಸೊಲ್ಯೂಷನ್ಸ್ ಮಾಡಬೇಕಾದ್ರೆ ಕಂಪ್ಯೂಟೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರಲೇಷನ್ ಅಸ್ಯೂಮಿಂಗ್ 65 ಆ್ಯಂಡ್ 25 ಆ್ಯಸ್ ಎ ಮೀನ್ ಫಾರ್ ಎಕ್ಸ್ ಆ್ಯಂಡ್ ವೈ. 25 ಆ್ಯಂಡ್ 65 ಹೇಗೆ ತೆಗೆದುಕೊಳ್ತೇವೆ ಅಂತ ಹೇಳಿದಾಗ ರೆಸ್ಪೆಕ್ಟಿವ್ಲಿ ದ ಕ್ಯಾಲ್ಕುಲೇಷನ್ ಆ್ಯಸ್ ಫಾಲೋಸ್. Then the value of in the bracket in each cell refers to f dxy, that is 9 into 2 into 9 into minus 2 into minus 2. This has to be calculated for each cell to obtain the summations of the f dx dy. ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದನ್ನು ಇನ್ನೊಮ್ಮೆ ಹೇಳ್ತಾ ಬರ್ತದೆ. 9 into minus 2 into minus 2 ಹೇಗೆ ಬರುತ್ತೆ ಅಂತ ತೋರಿಸ್ತೇನೆ. ದೆನ್ ಡಿ ಎಕ್ಸ್ ಅಂತ ಹೇಳಿದಾಗ ನಿಮಗೆ ಹೇಳಿದೆ ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ಮೀನ್, ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ಮೀನ್ ಡಿವೈಡ್ ಬೈ ಕ್ಲಾಸ್ ಇಂಟರ್ವಲ್ಸ್ ಫಾರ್ ಎಕ್ಸಾಂಪಲ್ 5 minus 25 ಡಿವೈಡ್ ಬೈ 10 ಮಾಡ್ತೇವೆ ಅಂದರೆ -20 ಡಿವೈಡ್ ಬೈ 10 ಅಂದರೆ ಎಷ್ಟು ಬರ್ತದೆ, ಅಲ್ಲಿ -2 ಬರ್ತದೆ. ಈ ಥರ ನಾವಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗಬೇಕು. ಸೊ ಈ 5 ಸ್ಟೆಪ್ಸನ್ನು ನಾವಲ್ಲಿ ತೆಗೆದುಕೊಳ್ತೇವೆ ಅಂದರೆ ಅಸ್ಯೂಮಿಂಗ್ ಮೀನ್ ಎಷ್ಟು 65 ಮತ್ತು 25 ಅಂದರೆ ನಾವು ಮಿಡ್ ಎಕ್ಸ್ ಮತ್ತು ಮಿಡ್ ವೈಯನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಮಿಡ್ ಎಕ್ಸ್ ಆ್ಯಂಡ್ ಮಿಡ್ ವೈಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಬರ್ತೇವೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಬನ್ನಿ, ಈಗ ಮಿಡ್ ಎಕ್ಸ್ ಆ್ಯಂಡ್ ಮಿಡ್ ವೈ ಅಂದರೆ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ 40 to 50, 50 to 60, 60 to 70, 70 to 80, 80 to 90 ಇದೆ. ದೆನ್ ಇದಕ್ಕೆ ನಾವೀಗ ಮಿಡ್ ಎಕ್ಸ್ ಅಂತ ಹೇಳಿದಾಗ 40 ಮತ್ತು 50ಯ ಡಿಫರೆನ್ಸ್ ಎಷ್ಟಿದೆ, 10 ಈಸ್ ದ ಕ್ಲಾಸ್ ಡಿಫರೆನ್ಸಸ್ ಇದೆ. ಆ ಕ್ಲಾಸ್ ಡಿಫರೆನ್ಸನ್ನು ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬರ್ತದೆ, 10 ಡಿವೈಡ್ ಬೈ 2 ಅಂದರೆ ಎಷ್ಟಾಯಿತು, 5 ಆಯಿತು. ಆ 5ಅನ್ನು ನಾವೇನು ಮಾಡಬೇಕು ಅಂದರೆ 40 ಅಂದರೆ ಲೋಯರ್ ಕ್ಲಾಸ್, ಇದು ಅಪ್ಪರ್ ಕ್ಲಾಸ್. ಲೋಯರ್ ಕ್ಲಾಸ್ ಲಿಮಿಟಿಗೆ 5ಅನ್ನು ಆ್ಯಡ್ ಮಾಡ್ತವೆ, ಆಗ ನಮಗೆ ಎಷ್ಟು ಬರ್ತದೆ, 45 ಬರ್ತದೆ. 50 to 60 ಅಂದರೆ 55 ಬರ್ತದೆ. 60 to 70 ಅಂದರೆ 65 ಬರ್ತದೆ. 70 to 80 ಅಂದರೆ 75 ಬರ್ತದೆ. 80 to 90 ಅಂತ ಹೇಳಿದಾಗ 85. ದಿಸ್ ಈಸ್ ಮಿಡ್ ವ್ಯಾಲ್ಯೂ ಎಕ್ಸ್ ಅಂತೇಳಿ ಟ್ರೀಟ್ ಮಾಡ್ತಾರೆ. ಅದೇ ಥರ ಮಿಡ್ ವ್ಯಾಲ್ಯೂ ವೈ ಅಂತೇಳಿ ತೆಗೆದುಕೊಳ್ಬೇಕಾದ್ರೆ 0 to 10 ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಡಿಫ್ರೆನ್ಸಸ್ ಎಲ್ಲದಕ್ಕೂ ಕೂಡ 10 ಡಿಫ್ರೆನ್ಸ್ ಇದೆ. 10 ಡಿವೈಡ್ ಬೈ 2 ಅಂದರೆ ಎಷ್ಟಾಯಿತು, 5 ಆಯಿತು. ಅದನ್ನು ಲೋಯರ್ ಕ್ಲಾಸ್ಗೆ ನಾವು ಆ್ಯಡ್ ಮಾಡಬೇಕು. 0ಗೆ ಆ್ಯಡ್ ಮಾಡಿದ್ರೆ 5ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ, 5. 10 plus 5 15, 20 plus 5 25, 30 plus 5 35, 40 plus 5 45 ಆಯಿತು. ನೆಕ್ಸ್ಟ್ ನಾವೀಗ ಏನನ್ನು ಮಾಡ್ಕೋಬೇಕು ಅಂತ ಹೇಳಿದಾಗ ಡಿ ಎಕ್ಸ್ ಡಿ ವೈಯನ್ನು ಮಾಡ್ಕೋಬೇಕು. ಎಕ್ಸಿಗೆ ಏನು ಮಾಡಬೇಕು, ಡಿ ಎಕ್ಸ್ ಡಿ ವೈ. ಡಿ ಎಕ್ಸ್ ಡಿ ವೈ ಅಂದರೆ ನಿಮಗೆ ಲಾಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೆ ನೋಡಿ ಇಲ್ಲಿ, ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ಮೀನ್ ಡಿವೈಡ್ ಬೈ ಕ್ಲಾಸ್ ಇಂಟರ್ವಲ್ಸ್. ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ಮೀನ್ ಡಿವೈಡ್ ಬೈ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿದಾಗ ಈಗ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ ಇನ್ಫಾರ್ಮೇಷನ್ಸ್ ಪ್ರಕಾರ 45 ಇದೆ, ನಾವೇನು ತೆಗೆದುಕೊಂಡಿದ್ದೇವೆ ಇಲ್ಲಿ 65 ತೆಗೆದುಕೊಳ್ತೇವೆ ಅಂತೇಳಿ ನಿಮಗೆ ಮೇಲೆ ಸ್ಟೆಪ್ಪಲ್ಲಿ ತೋರಿಸಿದೆ. 45 ಮೈನಸ್ 65 ಅಂತ ಹೇಳಿದಾಗ -20 ಬರ್ತದೆ. -20 ಡಿವೈಡ್ ಬೈ 10 ಅಂತ ಹೇಳಿದ್ರೆ ಇವೆಲ್ಲ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ, ಪ್ರತಿಯೊಂದಕ್ಕೂ ಕೂಡ ಡಿಫ್ರೆನ್ಸ್ ಎಷ್ಟಿದೆ, 10 ಇದೆ ಅಂತ ಹೇಳಿದಾಗ ಅದನ್ನು ಡಿವೈಡ್ ಬೈ 10 ಮಾಡಬೇಕು. 20 ಡಿವೈಡ್ ಬೈ 10 ಅಂದರೆ -2 ಬರ್ತದೆ. 55 ಮೈನಸ್ 65 ಅಂದರೆ -10 ಡಿವೈಡ್ ಬೈ 10 ಅಂದರೆ ಎಷ್ಟು ಬರ್ತದೆ, -1 ಬರ್ತದೆ. ಹಿಯರ್ ಇಸ್ 0. 75 ಮೈನಸ್ 65 ಅಂದರೆ 10 ಆಯಿತು, +1 ಆ್ಯಂಡ್ ಆಸ್ ವೆಲ್ ಆಸ್ +2, +1 ಆ್ಯಂಡ್ +2 ಆಯಿತು. ಇದು ಡಿ ಎಕ್ಸ್ ಆಯಿತು. ಈ ಕಡೆ ಬಂದರೆ ಇದು ಡಿ ವೈ. ಅದೇ ರೀತಿ ನಾವು 25ಅನ್ನು ಅಸ್ಯೂಮ್ಡ್ ಮೀನ್ ಅಂತ ತೆಗೆದುಕೊಂಡಿದ್ದೇವೆ.
5ರಲ್ಲಿ 25 ಮೈನಸ್ ಮಾಡಿದ್ರೆ -20 ಬರ್ತದೆ. -20 ಡಿವೈಡ್ ಬೈ 10 ಅಂದರೆ -2, 15 ಮೈನಸ್ 25 10 ಬರ್ತದೆ. 10 ಡಿವೈಡ್ ಬೈ 10 ಅಂದರೆ -1, ಏರ್ ಇಸ್ 0. 35 ಮೈನಸ್ 25 ಅಂದರೆ ಪ್ಲಸ್ ಆಗುತ್ತೆ. +10 ಡಿವೈಡ್ ಬೈ 10 ಅಂತ ಹೇಳಿದ್ರೆ 1 ಬರ್ತದೆ. 45 ಅಂದರೆ 2 ಬರ್ತದೆ. ಸೊ ಈ ಮುಖಾಂತರ ನಾವು ಇದನ್ನು ಅಸರ್ಟೈನ್ಮೆಂಟನ್ನು ಮಾಡಿದ್ದಾಯಿತು. ಇದರ ನಂತರ ನಾವೇನು ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ಸ್ ಪ್ರಕಾರ -2 ಇಂಟು 12 ಮಾಡಬೇಕು. ಅಂದರೆ ಆರಿಜಾಂಟಲ್ ಮತ್ತು ವರ್ಟಿಕಲ್. ಆರಿಜಾಂಟಲಲ್ಲಿ ಇದನ್ನು ನಾವು ನೋಡ್ತೇವೆ ಅಂತ ಹೇಳಿದಾಗ -2 ಇದೆ. -2 ಇಂಟು 12 ಫ್ರೀಕ್ವೆನ್ಸಿ ಟೋಟಲ್ ಎಷ್ಟಿದೆ? 12 ಇದೆ. ಅಂದರೆ -2 ಇಂಟು 12 ಅಂದರೆ ಎಷ್ಟಾಯಿತು? 24 ಆಯಿತು. -24 ಬರ್ತದೆ. -24 ಆಯಿತು. ಅಗೇನ್ 34 ಇಂಟು -1 ಅಂತ ಹೇಳಿದ್ರೆ -34 ಇದೆ. ಅದೇ ಥರ 0 ಇಂಟು 20 ಅಂದರೆ 0 ಬರ್ತದೆ. 20 ಇಂಟು 1 ಮೀನ್ಸ್ 20 ಬರ್ತದೆ. 14 ಇಂಟು 2 ಮೀನ್ಸ್ 28 ಬರ್ತದೆ. ಇದು FDX ಆಯಿತು. ಅದೇ ಥರ FDX ಸ್ಕ್ವೇರ್ ಅಂತ ಹೇಳಿದೆ. FDX ಸ್ಕ್ವೇರ್ ಅಂದರೆ ಇದನ್ನು ಫಸ್ಟ್ ಸ್ಕ್ವೇರ್ ಮಾಡ್ಕೋಬೇಕು. -2 ಇಂಟು -2 ಅಂದರೆ ಎಷ್ಟಾಯಿತು? 4. ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. 4 ಇಂಟು 12 12 4 48 ಬರ್ತದೆ. -1 ಇಂಟು -1 ಅಂದರೆ ಎಷ್ಟಾಗುತ್ತೆ? +1 ಆಯಿತು. +1 ಇಂಟು 34 ಅಂದರೆ ಎಷ್ಟು ಬರ್ತದೆ? 34 ಬರ್ತದೆ. ಅಗೇನ್ 0 ಇಂಟು 0 ಅಂದರೆ 0 ಬರ್ತದೆ. 1 ಇಂಟು 1 ಅಂದರೆ 1 ಇಂಟು 20 ಬರ್ತದೆ. ಅಗೇನ್ 2 ಇಂಟು 2 ಅಂದರೆ 4 ಆಯಿತು. 4 ಇಂಟು 28 ಅಂದರೆ ಎಷ್ಟಾಯಿತು? 56 ಆಯಿತು. ಅಥವಾ ಡೈರೆಕ್ಟಾಗಿ ಏನು ಮಾಡ್ತೇವೆ ಅಂದರೆ -24 FDX -24 ಇಂಟು -2 -24 ಇಂಟು -2 ಅಂದರೆ ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗುತ್ತೆ. 24 ಇಂಟು 2 ಅಂದರೆ ಎಷ್ಟಾಯಿತು? 48 ಆಯಿತು. ಅದು ಕೂಡ ಮಾಡ್ಕೋಬೋದು. -34 ಇಂಟು -1 ಅಂದರೆ +34 ಬರ್ತದೆ. 0 ಇಂಟು 0 ಅಂತ ಹೇಳಿದಾಗ 0 ಬರ್ತದೆ. 20 ಇಂಟು 1 ಅಂತ ಹೇಳಿದ್ರೆ 20 ಬರ್ತದೆ. 28 ಇಂಟು 2 ಅಂದರೆ ಎಷ್ಟಾಯಿತು? 56 ಆಯಿತು. ಇದು FDX ಸ್ಕ್ವೇರ್ ಆಗುತ್ತೆ. ಅದೇ ಥರ ಇಲ್ಲಿ FDY ಮತ್ತು FDY ಸ್ಕ್ವೇರ್ ಮಾಡಬೇಕು. FDY ಆಸ್ ವೆಲ್ ಆಸ್ FDY ಸ್ಕ್ವೇರ್ ಮೀನ್ಸ್ ಇಲ್ಲಿ ಆಲ್ರೆಡಿ ಹೇಳಿದೆ -2 ಇಂಟು 9. ಇಲ್ಲಿ ಟೋಟಲ್ ಎಷ್ಟಿದೆ ಅಂದರೆ ಫ್ರೀಕ್ವೆನ್ಸಿ ಟೋಟಲ್ ಎಷ್ಟಿದೆ? 9 ಇದೆ ಅಂದಾಗ -2 ಇಂಟು 9 ಅಂದರೆ ಎಷ್ಟಾಯಿತು? -18 ಬರ್ತದೆ. -1 ಇಂಟು 23 ಅಂದರೆ -23 ಬರ್ತದೆ. ಅಗೇನ್ 0 ಇಂಟು 30 ಅಂದರೆ 0 ಬರ್ತದೆ. 1 ಇಂಟು 26 ಅಂದರೆ 26 ಬರ್ತದೆ. ದಿಸ್ ಒನ್ ಈಸ್ ಪ್ಲಸ್ ಇದೆ. ದಿಸ್ ಈಸ್ +26. ದೆನ್ ಅಗೇನ್ 2 ಇಂಟು 12 ಅಂದರೆ ಎಷ್ಟಾಗುತ್ತೆ? 24 ಆಯಿತು. 2 ಇಂಟು 12 ಎಷ್ಟಾಗ್ತದೆ? 24 ಆಗ್ತದೆ. ದೆನ್ ಈಗ ನಾವೇನು ಮಾಡಬೇಕು ಅಂದರೆ FDY ಸ್ಕ್ವೇರ್. FDY ಸ್ಕ್ವೇರ್ ಅಂದರೆ ಇದಕ್ಕೆ ಸ್ಕ್ವೇರ್ ಫಸ್ಟ್ dy ಏನಿದೆ ಇದಕ್ಕೆ ಸ್ಕ್ವೇರ್ ಮಾಡಬೇಕು. 2 4 4 ಇಂಟು 9 ಆಗ ಏನು ಮಾಡ್ತೇವೆ? 36 ಬರುತ್ತೆ. ಅದೇ ಥರ 1 ಇಂಟು 1 ಇಂಟು 23 ಇಯರ್ ಈಸ್ ಆಲ್ಸೋ 23 ಬರ್ತದೆ. FDY ಸ್ಕ್ವೇರ್ ಎಷ್ಟಿದೆ? 23 ಆಯಿತು. ಅಗೇನ್ 0 ಅಂತ ಹೇಳಿದ್ರೆ 0 ಬರ್ತದೆ. ದೆನ್ 1 ಇಂಟು 1 ಇಂಟು 26 ಬರ್ತದೆ ಇಲ್ಲಿ. ಅಗೇನ್ 2 ಇಂಟು 2 4 ಇಂಟು 12 ಅಂತ ಹೇಳಿದ್ರೆ ಎಷ್ಟಾಯಿತು? 48 ಆಯಿತು. 48 ಅಂತ ತೆಗೆದುಕೊಂಡಿದ್ದಾರೆ. ಇದಿಷ್ಟನ್ನು ಮಾಡಿಕೊಂಡ ನಂತರ ಇವೆರಡು ಸ್ಟೆಪ್ಪನ್ನು ಮಾಡಿಕೊಂಡ ನಂತರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ಸ್ ಪ್ರಕಾರ ಈಗ ನಾವು ಸಿಗ್ಮಾ FDX dy ಮಾಡಬೇಕು. DX dy ಮಾಡಬೇಕು ಅಂದರೆ ಇವೆರಡು ಫಿಗರ್, ಇದು dy, ಇದು DX. -2 ಇಂಟು -2 ಅಂದರೆ ಎಷ್ಟಾಯಿತು? 4 ಆಯಿತು. -2 ಇಂಟು -2 ಅಂದರೆ ಎಷ್ಟಾಯಿತು? 4 ಆಗ್ತದೆ. ದಟ್ ಈಸ್ +4 ಆಯಿತು. 4 ಇಂಟು 9 ಅಂದರೆ 4 9 ಎಷ್ಟಾಯಿತು? 36 ಆಯಿತು. 4 ಇಂಟು 9 ಅಂದರೆ ಎಷ್ಟಾಗುತ್ತೆ? 36. ಅದನ್ನು ನಿಮಗೆ ಬ್ರ್ಯಾಕೆಟಲ್ಲಿ ತೋರಿಸಿದ್ದೇನೆ. ಓಕೆ. ಅಗೇನ್ 1 ಇಂಟು 2 ಅಂತ ಹೇಳಿದಾಗ 2 ಬರ್ತದೆ. 2 ಅಂತ ಹೇಳಿದಾಗ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸೀಸ್ ಇಲ್ಲಿ 3 ಇದೆ. ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮಿನ ಟೇಬಲಿನ ಪ್ರಕಾರ ನೋಡಿ ಇಲ್ಲಿ ಎಷ್ಟಿದೆ? 3 ಇದೆ. ಆ 3ಯನ್ನು ನಾವಿಲ್ಲಿ ಬೈ ಮಿಸ್ಟೇಕ್ ಅದು ಇದಾಗ್ಬಿಟ್ಟಿದೆ. ಆ 3ಯನ್ನು ನಾವಿಲ್ಲಿ ತೋರಿಸಿಲ್ಲ. 3 ಇಂಟು 2 ಅಂತ ಹೇಳಿದ್ರೆ ಎಷ್ಟಾಯಿತು? 6 ಆಗ್ತದೆ. ಅರ್ಥ ಆಗ್ತದಾ? 3 2 6 ಆಯಿತು. ಇನ್ ದ ಸೇಮ್ ವೇ 36 ಆಯಿತು ಮತ್ತು 6 ಆಯಿತು. ಸೆಕೆಂಡ್ ಒನ್ನಲ್ಲಿ ಬಂದಾಗ -1 ಇಂಟು -1 ಅಂದರೆ ಎಷ್ಟಾಯಿತು? +1. +1 ಇಂಟು 20 ಅಂದರೆ ಎಷ್ಟಾಗುತ್ತೆ? 20 ಬರ್ತದೆ. ದೆನ್ ಅಗೇನ್ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತಾ ಬಂದರೆ ಇವೆಲ್ಲದೂ ಕೂಡ 0 ಬರ್ತದೆ. ಯಾಕೆಂದರೆ 0 ಇಂದ ಯಾವುದನ್ನೇ ಮಲ್ಟಿಪ್ಲಿಕೇಶನ್ ಮಾಡೋದು ಕೂಡ 0 ಬರ್ತದೆ. 0 ತೋರಿಸಿದ್ದೇವೆ. ದೆನ್ ಅಗೇನ್ ಇಯರ್ 4 ಫ್ರೀಕ್ವೆನ್ಸಿ ಎಷ್ಟಿದೆ? ಇಲ್ಲಿ 4 ಇದೆ. ಅದರಾಗ +1 ಇಂಟು -1 ಅಂದರೆ -1. -1 ಇಂಟು 4 ಅಂದರೆ -4 ಬರ್ತದೆ. ಅಗೇನ್ 1 ಇಂಟು 0 ಅಂದರೆ ವಿ ಗೆಟ್ 0 ಬರ್ತದೆ. 0 ತೋರಿಸಿದೆ. ಅಗೇನ್ 1 ಇಂಟು 1 ಇಂಟು 7 ಇದೆ. ಅದೇ ಥರ ಅಗೇನ್ ಇಲ್ಲಿ 1 ಇಂಟು 2 ಇಂಟು 10 ಅಂದರೆ ಎಷ್ಟಾಯಿತು? 20 ಆಯಿತು. ಅದನ್ನು ಬ್ರ್ಯಾಕೆಟಲ್ಲಿ ನಿಮಗೆ ತೋರಿಸಿದೆ. ಅಗೇನ್ ಇನ್ಫಾರ್ಮೇಷನ್ ಪ್ರಕಾರ ಫಸ್ಟ್ 2 ಸ್ಟೆಪ್ಪಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಆದರೆ ಥರ್ಡ್ ಸ್ಟೆಪ್ಪಲ್ಲಿ 0 ಬಂದಿದೆ. 0 ಯಾಕೆ ಬರುತ್ತೆ ಅಂತ ಹೇಳಿದ್ರೆ 0 ಇಂದ ಯಾವುದೇ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ 0 ಆಯಿತು. ಅಗೇನ್
2 ಇಂಟು 1 ಎಷ್ಟಾಯಿತು 2, 2 5s 10 ಅನ್ನು ಬ್ರ್ಯಾಕೆಟಲ್ಲಿ ಬರ್ಸಿದ್ದಾನೆ. ಅಗೇನ್ 2 2s is 4, 4 4s 16 ಅದನ್ನು ಬ್ರ್ಯಾಕೆಟಲ್ಲಿ ತೋರಿಸಿದ್ದೇವೆ. ಇವೆಲ್ಲವನ್ನು ಟೋಟಲ್ ಮಾಡ್ಕೋಬೇಕು. ನಾವೀಗ ಯಾವುದು ಬ್ರ್ಯಾಕೆಟಲ್ಲಿ ಬರೆದಿದ್ದೇವೆ ಅವನ್ನು ನಾವು ಟೋಟಲ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಎಫ್ ಡಿ ಎಕ್ಸ್ ನಮಗೆ ಸಿಗುತ್ತೆ. ಎಫ್ ಡಿ ಎಕ್ಸ್ 36 + 6 ಅಂದರೆ ಎಷ್ಟಾಯಿತು 42 ಅನ್ನು ತೋರಿಸಿದ್ದೇವೆ. ಅಗೇನ್ 20 - 4, ಯಾಕೆಂದರೆ ಇಲ್ಲಿ 20 ಪ್ಲಸ್ ಫಿಗರ್ ಇದೆ, ಇಲ್ಲಿ -4 ಅಂದಾಗ ಎಷ್ಟಾಯಿತು 16 ಬರ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲದೂ ಕೂಡ 0 ಬಂದಿದೆ. ಅಗೇನ್ ಇಲ್ಲಿ 0 + 7 + 10 ಅಂದರೆ ಎಷ್ಟಾಯಿತು 17 ಬರ್ತದೆ. ಅಗೇನ್ 20 + 16 ಅಂದರೆ ಎಷ್ಟಾಯಿತು 36 ಆಯಿತು. ಅದನ್ನು ಎಫ್ ಡಿ ಎಕ್ಸ್ ಡಿ ವೈ ಅಂತೇಳಿ ಕರೆಯೋದು. ಅಗೇನ್ ಇಲ್ಲೂ ಕೂಡ ಹಾಗೆ ಇಲ್ಲಿ 36 ಫಸ್ಟ್ ಸ್ಟೆಪ್ಪಲ್ಲಿ 36 ಇದೆ, 36 ಬರೆದಿದೆ. ಸೆಕೆಂಡ್ ಒಂದು ಸ್ಟೆಪ್ಪಲ್ಲಿ ನೋಡಿದ್ರೆ 20 + 6 26 ಇದೆ, 26 ಬರೆದಿದೆ. ಅಗೇನ್ ಇಲ್ಲಿ ಇದೆಲ್ಲದೂ ಕೂಡ 0 ಇದೆ, ಅದರಿಂದ 0 ತೆಗೆದುಕೊಂಡಿದೆ. ಅಗೇನ್ ಇಲ್ಲಿ 7 ಇದೆ +20, ಅದು ಪಾಸಿಟಿವ್ ಫಿಗರ್. 7 + 20 ಅಂತ ಹೇಳಿದ್ರೆ ಎಷ್ಟಾಯಿತು 27 ಆಯಿತು. 27 - 4 ಅಂದರೆ ಎಷ್ಟು ಬರ್ತದೆ 23 ಬರ್ತದೆ. 27 - 4 ಅಂತ ಹೇಳಿದ್ರೆ ಎಷ್ಟಾಯಿತು 23 ಆಯಿತು, ಅದನ್ನು ತೋರಿಸಿದ್ದೇವೆ. ಅಗೇನ್ 16 - 10 ಅಂದರೆ 16 + 10 ಅಂದರೆ ಎಷ್ಟಾಯಿತು 26 ಆಯಿತು. ಇಲ್ಲಿ 0 ಯಾವುದೂ ಇಲ್ಲ, therefore here is 26 ಆಯಿತು. therefore 36 26 0 23 26 ಬರ್ತದೆ. ಇಲ್ಲಿ 42 16 0 17 ಆ್ಯಂಡ್ 36 ಬಂದಿದೆ. ಅವೆಲ್ಲವನ್ನು ಕೂಡ ಟೋಟಲ್ ಮಾಡಿದಾಗ ಎರಡೂ ಕಡೆ ಟೋಟಲ್ ಮಾಡ್ಕೋಬೇಕು ನಾವು. ಎಫ್ ಡಿ ಎಕ್ಸ್ ಡಿ ವೈ, ಇಯರ್ ಆಲ್ಸೋ ಎಫ್ ಡಿ ಎಕ್ಸ್ ಡಿ ವೈ 111, ಇವೆರಡೂ ಕೂಡ 111 ಬರ್ತದೆ. 111 ಅನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ದೆನ್ ಇದನ್ನು ಟೋಟಲ್ ಮಾಡ್ಕೊಂಡಿದ್ದೇವೆ. ಎಫ್ ಡಿ ವೈ ಸ್ಕ್ವೇರ್ 36 + 23 + 26 + 48 ಎಷ್ಟು ಬಂದಿದೆ 133 ಬರ್ತದೆ. ಏನು 48 + 34 20 ಮತ್ತು 56 ಅಂದರೆ 158 ಬಂದಿದೆ. ಈಗೇನು ಇಲ್ಲಿ ನಾವು ಎಫ್ ಡಿ ಎಕ್ಸ್ ಅಂತ ಹೇಳಿದಾಗ 20 + 28 ಅಂದರೆ 48 ಆಯಿತು. ಮೈನಸ್ ಫಿಗರ್ ಇಲ್ಲಿ ಜಾಸ್ತಿ ಇದೆ, 58 ಬಂದಿದೆ. ಇಲ್ಲಿ 58ಅಲ್ಲಿ 48 ಮೈನಸ್ ಮಾಡಿದ್ರೆ -10 ಬರ್ತದೆ. ಈಗೇನಿಲ್ಲಿ -18 -23, ಅಗೇನ್ ಇಲ್ಲಿ 24 ಇದೆ. ಇದು 3 ಮೈನಸ್ ಇದೆ. ಸೊ ಇವೆರಡು ಮೈನಸ್, ಇಟ್ ಇಸ್ ನಾಟ್ ಎ ಮೈನಸ್, ಇದು ಪ್ಲಸ್ ಇದೆ ಆ್ಯಕ್ಚುಲಿ. ಆಗೇನಾಗುತ್ತೆ ಅಂತ ಹೇಳಿದಾಗ 9 ಬರ್ತದೆ. ಸೊ ಇದಿಷ್ಟು ಕೂಡ ವ್ಯಾಲ್ಯೂಸನ್ನು ಅಸೈನ್ಮೆಂಟ್ ಮಾಡಿಕೊಂಡ ನಂತರ ನಾವೀಗ ಫಾರ್ಮುಲಾಸನ್ನು ಕ್ಯಾಲ್ಕುಲೇಷನ್ಸ್ಗೆ ಫಾರ್ಮುಲಾಸನ್ನು ಬರ್ಕೋಬೇಕು. ಸೊ ಕಾರಲೇಷನ್ಸ್ ಆ್ಯಸ್ ಪರ್ ಟೇಬಲ್ ಕಾರಲೇಷನ್, coefficient of Carl Pearson's coefficient of correlation equals n sigma f dx dy minus sigma f dx into sigma f dy divided by square root of n into sigma f dx square minus sigma f dx whole square, sigma x dx whole square again multiplied into square root of sigma f dy square minus sigma dy whole square ಅಂತ ಹೇಳಿದಾಗ 111. ದಿಸ್ ಫಿಗರನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 111 ಮಲ್ಟಿಪ್ಲೈಡ್ ಇಂಟು 100. ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ 100 ಇದೆ ಅಂದರೆ 100 ಇಂಟು 111 ಮೈನಸ್ 10 ಇಂಟು 9 10 ಇಂಟು 9 ಬರ್ತದೆ. ಎಫ್ ಡಿ ಎಕ್ಸ್ 9 ಇದೆ ಮತ್ತು ಎಫ್ ಡಿ ವೈ 10 ಇದೆ. ಸೊ 10 ಆ್ಯಂಡ್ 9 ಅಂತ ತೆಗೆದುಕೊಂಡಿದ್ದೆ. ನೆಕ್ಸ್ಟ್ ಈಗ ನೋಡ್ತಾ ಬಂದಾಗ ಈಗೇನು ನಾವು ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 100 ಇಂಟು 158 ಅಂದರೆ ಎಫ್ ಡಿ ಎಕ್ಸ್ ಸ್ಕ್ವೇರ್ 158 ಬಂದಿದೆ. ಮೈನಸ್ 10 to the power of 2 -10 to the power of 2 ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಅಂತೇಳಿ ಅರ್ಥ. ಮಲ್ಟಿಪ್ಲೈಡ್ ಇಂಟು ಸ್ಕ್ವೇರ್ ರೂಟ್ ಆಫ್ 100 ಇಂಟು 133 ಮೈನಸ್ 9 to the power of 2 ಅಂದರೆ 9 ಸ್ಕ್ವೇರ್ ಅಂತೇಳಿ ಕರೆಯುತ್ತೆ. ದೇರ್ಫೋರ್ 11100 ಮೈನಸ್ 90. ಇಲ್ಲಿ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ 90 ಬಂದಿದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತಾಗಲ್ಲಿ ಪ್ಲಸ್ ಆಗ್ತದೆ. ದೇರ್ಫೋರ್ 11100 + 90 ಅಂದಾಗ 11100 + 90 ತೋರಿಸಿದ್ದೇವೆ, 11190 ಬರ್ತದೆ. ಅಗೇನ್ 15800 ಮೈನಸ್ 100 10 to the power of 2 ಅಂತ ಹೇಳಿದಾಗ ಮೈನಸ್ ಇಲ್ಲಿ ಆ್ಯಸ್ ಯೂಶುವಲ್ ಮೈನಸ್ ಇದೆ. ಇವೆರಡು ಮೈನಸ್ ಇದ್ದಾಗ ಏನಾಗ್ತದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ತದೆ, +100. ದೇರ್ಫೋರ್ 15700 ಬರ್ತದೆ. ಅಗೇನ್ 100 ಇಂಟು 133 ಅಂದರೆ 13300 ಪವರ್ ಆಫ್ 2 9 to the power of 2 ಅಂದರೆ 81 ಆಯಿತು. ದೇರ್ಫೋರ್ 11100 + 90 is equals to 11190 divided by square root of 15700 multiplied into 13219. 133,300 81 ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆಗ ನಮಗೆ ಎಷ್ಟು ಸಿಗುತ್ತೆ 13209. ದೇರ್ಫೋರ್ 11190 ಡಿವೈಡ್ ಬೈ ಇದನ್ನು ಸ್ಕ್ವೇರ್ ರೂಟ್ ರಿಮೂವ್ ಮಾಡಬೇಕು. ಸ್ಕ್ವೇರ್ ರೂಟ್ ರಿಮೂವ್ ಮಾಡಿ ಆನಂತರ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. 15700ಗೆ ಸ್ಕ್ವೇರ್ ರೂಟ್ ರಿಮೂವ್ ಮಾಡಬೇಕು. ಅದೇ ಥರ 13219ಕ್ಕೆ ಸ್ಕ್ವೇರ್ ರೂಟ್ ರಿಮೂವ್ ಮಾಡಿದಾಗ
ಆ ರಿಮೂವ್ ಮಾಡಿದ ನಂತರ ರಿಮೂವ್ ಮಾಡಬೇಕಾದ್ರೆ ಅದು ಸ್ಕ್ವೇರ್ ರೂಟ್ ರಿಮೂವ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ, ಅವೆರಡು ವ್ಯಾಲ್ಯೂಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ಆಗ ನಮಗೆ ಏನು ಸಿಗುತ್ತೆ ಅಂದರೆ 14,406.1896 ಬರ್ತದೆ. ದೆನ್ ದ ಕಾರ್ಲೇಷನ್ ಈಕ್ವಲ್ಸ್ 0.7767. 0.7767 ಇದು ಕಾರ್ಲೇಷನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ಸ್ ಆಯಿತು. ನೆಕ್ಸ್ಟ್ ನೀವೀಗ ಅದಕ್ಕೆ ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾ ಬರಬೇಕು. ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾ ಬರ್ತವೆ ಅಂದಾಗ ಈಗ ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಕಾರ್ಲೇಷನ್ಸನ್ನು ಡಿಸ್ಕಸ್ ಮಾಡುವಾಗ ಈ ಟೇಬಲ್ಸನ್ನು ಆಲ್ರೆಡಿ ಕೊಟ್ಟಿದ್ದಾನೆ. +1 ಇದೆ ಅಂದರೆ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಲೇಷನ್, 0.75 to 1 ಇದೆ ಅಂತ ಹೇಳಿದ್ರೆ ಹೈಯರ್ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ಲೇಷನ್, 0.5 to 0.75 ಅಂದರೆ ಮಾಡರೇಟ್ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ಲೇಷನ್, 0 to 0.5 ಅಂದರೆ ಲೋಯರ್ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ಲೇಷನ್ ಬರ್ತದೆ. R = 0 ಅಂದರೆ ನೋ ಕಾರ್ಲೇಷನ್. ದೆನ್ ಮೈನಸ್ ಫಿಗರ್ ಅಂದರೆ ಹೈಯರ್ ಡಿಗ್ರಿ ಆಫ್ ನೆಗೆಟಿವ್ ಕಾರ್ಲೇಷನ್, 0.75 to 0.5 ಅಂದರೆ ಮಾಡರೇಟ್ ಡಿಗ್ರಿ ಆಫ್ ನೆಗೆಟಿವ್ ಕಾರ್ಲೇಷನ್, 0.5 to 0 ಅಂದರೆ ಲೋ ಡಿಗ್ರಿ ಆಫ್ ನೆಗೆಟಿವ್ ಕಾರ್ಲೇಷನ್. ವೆನ್ ಕಾರ್ಲೇಷನ್ ಈಕ್ವಲ್ಸ್ -1 ದೆನ್ ಪರ್ಫೆಕ್ಟ್ ನೆಗೆಟಿವ್ ಕಾರ್ಲೇಷನ್ ಬರ್ತದೆ. ಈಗ ಆ್ಯಸ್ ಪರ್ ಇನ್ಫಾರ್ಮೇಷನ್ ನಮಗೆ ಎಷ್ಟು ಬಂದಿದೆ ಇಲ್ಲಿ 0.7767 ಇದೆ ಅಂತ ಹೇಳಿದಾಗ 0.7767 ಅಂದಾಗ ಅದನ್ನು ನಾವೇನು ಕರಿತೀವಿ ಅಂದರೆ 0.7521 ಈ ವ್ಯಾಲ್ಯೂಸಲ್ಲಿ ಬರ್ತದೆ. ಆದ್ದರಿಂದ ಅದನ್ನು ಹೈಯರ್ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ಲೇಷನ್ ಅಂತೇಳಿ ಕರೆದು. ಹೈಯರ್ ಡಿಗ್ರಿ ಆದ ಕಾರ್ಲೇಷನ್ ಕೋಎಫಿಷಿಯಂಟ್ ಆಫ್ X and Y ಈಸ್ 0.7767. Therefore, it can be analyzed that there is a higher degree level of positive correlations between X and Y values. ಈ ಥರ ನಾವು ಇದನ್ನು ಕಾರ್ಲೇಷನ್ಸನ್ನು ಟೇಬಲ್ ಕಾರ್ಲೇಷನ್ಸನ್ನು ಅಸೈನ್ಮೆಂಟನ್ನು ಮಾಡಬೇಕು. ಅರ್ಥ ಆಯ್ತಲ್ವಾ? ನಿಮಗೇನಾದ್ರು ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಬೇಕು ಅಥವಾ ಪ್ರಾಬ್ಲಮ್ಸ್ ಬೇಕು ಅಂದರೆ ನೀವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.